ಈ ವಿಡಿಯೋದಲ್ಲಿ ನಾನು ಹೋಗ್ತಾ ಇದ್ದೀನಿ ದುಬೈ ಫ್ರೇಮ್ಗೆ. ಬನ್ನಿ ಹೋಗೋಣ. Okay, let's go. ಕೊನೆಗೂ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇರೋದು ನಡ್ಕೊಂಡು. ಅಷ್ಟೇ ನಾವು ಸೈಕಲ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಕೊನೆಗೂ ಬಂದಾಯ್ತು ನಾವು ಫ್ರೇಮ್ ಹತ್ರ. ಸೊ ಫ್ರೇಮ್ ಅಲ್ಲಿದೆ. ಸೊ ಹಲೋ ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹೋಗ್ತಾ ಇದ್ದೀನಿ ದುಬೈ ಫ್ರೇಮ್ಗೆ. ಯಾಕಪ್ಪ ಅಂತಂದ್ರೆ ಇವತ್ತಲ್ಲಿ ಫೈರ್ ಶೋ ಇದೆ. ಸೊ ಅದನ್ನು ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ ನೋಡೋದಕ್ಕೆ. ಸೊ ಹೋದ ವರ್ಷ ಕೂಡ ನಾನು ಸೇಮ್ ಪ್ಲೇಸ್ಗೆ ಅಲ್ಲಿಗೆ ಹೋಗಿದೆ. ಅದೇ ಶೋನ ಈ ವರ್ಷ ನಿಮಗೂ ತೋರಿಸಿದ್ರು ಆಯ್ತಂತ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಫೈರ್ ಶೋ ಯಾವ ಥರ ಆಗುತ್ತೆ, ಹಾಗೆ 2026 ಇಲ್ಲಿ ಯಾವ ಥರ ಬರ ಮಾಡ್ಕೊಳ್ತಾರೆ ನೋಡೋಣ. ಸೊ ಬನ್ನಿ ಹೋಗೋಣ ಇವಾಗ. ಸೊ ಅದೇ ನನ್ನ ಅಂಬಾರಿನ ತಗೊಂಡು ಹೋಗ್ತೀನಿ ಇವಾಗ. ಸೊ ಬನ್ನಿ ಕೆಳಗಡೆ ಹೋಗೋಣ. ಸೊ ಗಾಯ್ಸ್, ಕೊನೆಗೂ ಮೌಂಟ್ ಮಾಡಾಯಿತು ಸೈಕಲ್ಗೆ. ಇವಾಗ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಟೈಮು 10:55. 10:50 ಅಂದರೆ ಆಲ್ಮೋಸ್ಟ್ 11. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಏನೋ ಇದೆ. ಆಲ್ಮೋಸ್ಟ್ ಒಂದು 15-20 ನಿಮಿಷ ಸಾಕು ಅನಿಸುತ್ತೆ. ಸೊ ಬನ್ನಿ ಹೋಗೋಣ, ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ವಾಯ್ಸ್ ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇರ್ಬೋದು. ಸೊ ಇವಾಗ ಹಾಕೋಲ್ಲ ಮೈಕು, ಅಲ್ಲಿ ಹೋಗಿಂದ ಬೇಕಿದ್ರೆ ಹಾಕೊಳ್ತೀನಿ. ಯಾಕಂದ್ರೆ ಇವಾಗ ಹಾಕೊಂಡ್ರೆ ಕಂಟಿನ್ಯೂಸ್ ಆಗಿ ಕ್ಯಾಮ್ರಾ ಆನ್ ಇರಲ್ಲ. ಸೊ ಅದಕ್ಕೆ ಬನ್ನಿ ಹೋಗೋಣ, ಹೋಗಿ ನೋಡೋಣ. ನೋಡಿ, ಇದೇ ನಮ್ಮ ಕ್ಯಾಂಪಸ್. ಸೆಕ್ಯೂರಿಟಿ ಚೆಕ್ ಆಯಿತು. ಸೊ ಬನ್ನಿ ಹೋಗೋಣ ಫ್ರೇಮ್ಗೆ. ಆಲ್ಮೋಸ್ಟ್ ಇಲ್ಲಿಂದನೇ ಕಾಣುತ್ತೆ ಫ್ರೇಮ್ ನಮಗೆ. ಸೊ ನಿಮ್ಗೆ ತೋರಿಸೋದಾಗಲ್ಲ. ಸೊ ಬನ್ನಿ ಹೋಗೋಣ, ಅಲ್ಲೇ ಹೋಗಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. Okay, let's go. ಸೊ ಇವತ್ತಿಗೆ ನಾನು ಕರೆಕ್ಟಾಗಿ ಬಂದು 1 ವರ್ಷ 10 ದಿನ ಹೆಚ್ಚಿಗೆ ಆಯ್ತೇನು. 1 ವರ್ಷ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. 1 ವರ್ಷದಲ್ಲಿ ಏನು ಮಾಡಿದೆ, ಏನೇನೋ ಮಾಡ್ಬೇಕಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಈಡೇರಿದೆ. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಚೇಂಜ್ ಮಾಡಬೇಕು. ಸೊ ಕೊನೆಗೂ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. 11 ಆಗಿದೆ ಕರೆಕ್ಟು. ಇವನೇ ಬೇಗ ಹೋಗಿ ಅಲ್ಲಿ ಏನು ಮಾಡೋದು, ಕಿತ್ತಾಕದೆ ಏನಿಲ್ಲ ಇಲ್ಲಿ. ನಾವು ಎಷ್ಟು ಬೇಗ ಹೋದರೂ ಅವರು ಶೋ ಇರೋದು 12 ಗಂಟೆಗೆ. ಸೊ ಅದಕ್ಕೋಸ್ಕರ ಲೇಟಾಗಿ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇಲ್ಲಿ ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಅದು ಫಾಲೋ ಮಾಡೋರ್ಗಷ್ಟೇ. ನಮ್ಮಂಥವ್ರಿಗೆಲ್ಲ ಇಂಡಿಯಾದಲ್ಲೇ ನಾವು ಫಾಲೋ ಮಾಡಿಲ್ಲ, ಇನ್ನು ಇಲ್ಲಿ ಫಾಲೋ ಮಾಡ್ತೀವ. ಸೊ ಹಾಗಂತ
ಆ್ಯಕ್ಚುಲಿ ಫಾಲೋ ಮಾಡಬೇಕು, ಫಾಲೋ ಮಾಡಿದ್ರೆ ನಮಗೆ ಒಳ್ಳೆಯದು, ಬಟ್ ಆದರೂ ಫಾಲೋ ಮಾಡಲ್ಲ ಯಾಕೋ. ಹಾಗೆ ಸಿಗಾಕೊಂಡ್ರೆ ಮಾತ್ರ ಸರಿಯಾಗಿ ವಸೂಲಿ ಮಾಡ್ತಾರೆ. ಇಂಡಿಯನ್ ರುಪೀಸಲ್ಲಂತರೂ ಇಲ್ಲಿ ಕನ್ವರ್ಟ್ ಮಾಡಿದರೆ ಇಲ್ಲಾಂದ್ರೆ 20,000 30,000 ಈ ಥರ ಫೈನ್ ಹಾಕ್ತಾರೆ. ಎಷ್ಟು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು 5,000ವರೆಗೂ ಸಾಕಿ ಹಾಕ್ತಾರೆ ಫೈನು. ಆದರೂ ರಿಸ್ಕ್ ತಗೊಂಡು ಬಂದಿದ್ದೀನಿ, ನೋಡೋಣ. ಸೊ ಗಾಯ್ಸ್, ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇರೋದು ನಡ್ಕೊಂಡು, ಅಷ್ಟೇ ನಾವು ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಕಡೆಯಿಂದ ಹೋಗೋಣ, ಮೇನ್ ರೋಡಲ್ಲಿ ಬೇಡ. ವಾ, ರಸ್ತೆ ಯಾವ ಥರ ಇದೆ. ಇಲ್ಲಿ ಇನ್ನೂ ರಸ್ತೆನ ಮಾಡ್ತಾ ಇದ್ದಾರೆ ಗಾಯ್ಸ್, ಸರಿ ಇಲ್ಲ, ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಈ ಕಡೆ ಎಲ್ಲ ಮಾಡಿದ್ದಾರೆ, ಎಲ್ಲ ಹೋಗ್ತಾರೆ. ಟೈಮ್ ಆಯ್ತು ಅಂತ ಆಯಿತು. ಇವಾಗ 11:09 ಆಯ್ತು, ಜಸ್ಟ್ 9 ನಿಮಿಷದಲ್ಲಿ ಬಂದಿದ್ದೀನಿ. ಇನ್ನೇನು ಮುಂದೆ ಹೋಗ್ಬೇಕಷ್ಟೇ. ಪ್ಯಾಂಕ್ ಪ್ಯಾಂಕ್ ಪ್ಯಾಂಕ್. ಸೈಕಲಲ್ಲಿ ಈ ಥರ ಒಬ್ಬನೇ ಹೋಗ್ತಾ ಇದ್ರೆ ಗಾಯ್ಸ್ ಸಖತ್ ಫೀಲು. ಯಾವ ಥರ ಫೀಲ್ ಅಂದರೆ, ಕಿರಿಕ್ ಪಾರ್ಟಿಲಿ ರಕ್ಷಿತ್ ಅವರು ಬುಲೆಟ್ ತೊಗೊಂಡು ಹೋಗ್ತಾರಲ್ಲ, ಆ ಥರ ಫೀಲ್ ಈ ಥರ ಒಬ್ಬನೇ ಹೋಗೋದಕ್ಕೆ ಸಖತ್ ಫೀಲ್ ಮಾತ್ರ. ಕಾಗದದ ದೋಣಿಯಲ್ಲಿ ನಾಕೂರುವಂತ ಹೊತ್ತಾಯಿತೆ ಥರ ಹೋಗ್ತಾ ಇರ್ಬೇಕು ನಾವು ಕೂಡ. ಓ, ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ ಗಾಯ್ಸ್, ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸೈಕಲ್ ತೊಗೊಂಡು ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಸೈಕಲ್ ಎಲ್ಲಿ ನಿಲ್ಸೋದು ಅಂತ. ಸೈಕಲ್ನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲೆಲ್ಲ ಮುಳ್ಳಿದೆ ಗಾಯ್ಸ್, ನೋಡೇ ಇಲ್ಲ ನಾನು. ಮುಳ್ಳಿದೆ, ಹಾಗೆ ತಂದು ಪಾರ್ಕ್ ಮಾಡಿದ್ದೀನಿ. ಪಂಚರ್ ಆದರೆ ಹೋಗುವಾಗ ನನ್ನ ಕತೆ ಮುಗೀತು, ವಾಪಸ್ ಮತ್ತೆ ನಡ್ಕೊಂಡು ಹೋಗ್ಬೇಕು. ಅದೇ ಬೇರೆ, ನಾಳೆ ಕೆಲಸಕ್ಕೆ ಬೇರೆ ಹೋಗ್ಬೇಕು. ಸೊ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಹಾಗೆ ಕೀ ಹಾಕಿದ್ದೀನಿ. ಸೊ ಗಾಯ್ಸ್ ಬನ್ನಿ ಹೋಗೋಣ. ನೋಡಿ ಎಲ್ಲರೂ ನೋಡಿ, ಇಷ್ಟು ಒಳಗಡೆ ಪಾರ್ಕ್ ಮಾಡಿದ್ದೀನಿ. ಹೇಳೋಕ್ಕಾಗಲ್ಲ ಗಾಯ್ಸ್, ಇರೋದೊಂದು ಸೈಕಲ್ 1 ವರ್ಷದವರೆಗೂ ಚೇಂಜ್ ಮಾಡಿಲ್ಲ. ಆಮೇಲೆ ಎತ್ತಾಕೊಂಡು ಹೋದರೆ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಸೊ ಅದಕ್ಕೆ ಓ ಬಾಯ್ ಅದಕ್ಕೆ ನೋಡಿ ಎಲ್ಲರೂ ಹೋಗ್ತಾವ್ರೆ ಲೈನಾಗಿ, ತುಂಬ ಜನ ಇದ್ದಾರೆ. ಸೊ ಗಾಯ್ಸ್ ಸಿಗ್ತೀನಿ ಆಮೇಲೆ ಫ್ರೇಮ್ ಹತ್ರ ಹೋದ್ಮೇಲೆ. ಸೊ ಗಾಯ್ಸ್ ಟೈಮ್ 11:23 ಆಯಿತು. ನೋಡಿ ಎಷ್ಟು ಜನ ಅಲ್ಲಿ ಇನ್ನೂ ನಿಂತ್ಕೊಂಡಿದ್ದಾರೆ, ಇನ್ನೂ ನಿಂತ್ಕೊಂಡಿದ್ದಾರೆ ಗಾಯ್ಸ್. ಸೊ ಬನ್ನಿ, ಸಿಗ್ನಲ್ ಬಿದ್ದಿದೆ, ಹೋಗೋಣ. ಟ್ರಾಫಿಕ್ ಜಾಮ್ ನೋಡಿ. ಹೋಗೋಣ, ಹೋಗಿ ನೋಡೋಣ ಯಾವ ಥರ ಇರುತ್ತೆ. ಸೊ ಗಾಯ್ಸ್ ಕೊನೆಗೂ ಬಂದಾಯಿತು ನಾವು ಫ್ರೇಮ್ ಹತ್ರ. ಸೊ ಫ್ರೇಮ್ ಅಲ್ಲಿದೆ, ದೂರ ಇದೆ, ಸ್ವಲ್ಪ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಕ್ರೇಜ್ ಮಾತ್ರ ಅಲ್ಟಿಮೇಟ್ ಇದೆ ಗಾಯ್ಸ್. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಒಂದು ಸಲ ಟೈಮ್ ಇನ್ನೂ 20 ನಿಮಿಷ ಇದೆ, ಇವಾಗ 34, ಇನ್ನೊಂದು 26 ನಿಮಿಷ ಇದೆ. ನೋಡಿ ಕ್ರೇಜ್ ಯಾವ ಥರ ಇದೆ. ಬೈಕ್ ಆಗಿದೆ. ಸೊ ನಾನು ಇನ್ನೂ ಬೇಗ ಬರಬೇಕಿತ್ತು, ನಾನು ಬರೋದೇ ಲೇಟ್ ಆಯಿತು. ಸೊ 11 ಗಂಟೆಗೆ ಇಲ್ಲಿದ್ದಿದ್ರೆ ಇನ್ನೂ ಸೈಕ್ ಆಗಿರೋದು. ಫುಲ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಹೊಡೆದು ಮಸ್ತ್ ಮಜಾ ಮಾಡ್ಬೋದಿತ್ತು. ಕ್ರೌಡ್ ನೋಡುಗರು, ಇನ್ನೂ ಇದು ಸ್ಯಾಂಪಲ್ಲು, ಇನ್ನೂ ತುಂಬ ಹೆವಿ ಕ್ರೌಡ್ ಬರುತ್ತೆ ಗಾಯ್ಸ್. ಇವಾಗ ಏನಲ್ಲಿ ರಸ್ತೆ ಅಡ್ಡಾಡ್ತಿತ್ತಲ್ಲ, ಕಾರ್ಗಳೆಲ್ಲ ಅಡ್ಡಾಡ್ತಿತ್ತಲ್ಲ ರಸ್ತೆಯಲ್ಲಿ, ಸೊ ಅದೆಲ್ಲ ಸ್ಟಾಪ್ ಆಗುತ್ತೆ ಹಾಗೆ. ಸೊ ಬನ್ನಿ ನೋಡೋಣ, ಇನ್ನೂ ಹೋಗೋಣ ಮುಂದೆ ಮಾಡೋಣ. ಡೆಲಿವರಿ ಬಾಯ್ ನೋಡಿ, ಇದರಲ್ಲೂ ಡೆಲಿವರಿ ಮಾಡ್ತಿದ್ದಾರೆ, ಎಷ್ಟು ಕಷ್ಟ ಇರ್ಬೋದು ಅವ್ರದ್ದು. ಇನ್ನು ಮುಂದೆ ಹೋಗೋಣ, ಮುಂದೆ ಹೋಗೋಣ. ಹೋಗೋಣ ಬನ್ನಿ.
ಫುಲ್ ಸೈಕ್ ಎಲ್ಲಾನು. ಯಾವ ಕಡೆ ಹೋಗೋಣ ಇವಾಗ? ಸೊ ಗಾಯ್ಸ್, ಫುಲ್ ಸೈಕ್ ಡಾನ್ಸ್ ಹೊಡೆದೆ ಇಷ್ಟೊತ್ತವರೆಗೂ. ಫುಲ್ ಸೈಕು ಇಷ್ಟೊತ್ತವರೆಗೂ ಡಾನ್ಸ್ ಹೊಡೆದೆ. ಇವಾಗ ಹೋಗ್ಬೇಕು. ಅದ್ರಲ್ಲಿ ಬೇರೆ ಟೈಮ್ ಆಯಿತು. ಎಷ್ಟಾಯಿತು? 12:30 ಆಯಿತು ಗಾಯ್ಸ್. ಅದರಲ್ಲಿ ಬೇರೆ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಹೋಗೋಣ. ಇನ್ನೊಂದೆರಡು ಸ್ಟೆಪ್ ಹಾಕ್ಬೇಕಂತ ಅನಿಸ್ತಿದೆ, ಬಟ್ ನಾಳೆ ಹೋಗ್ಬೇಕಲ್ಲ ಡ್ಯೂಟಿಗೆ. ಅದಕ್ಕೆ ನೋಡಿ ಯಾವ ಥರ. ಸೊ ಗಾಯ್ಸ್ ಕೊನೆಗೂ ಎಲ್ಲ ಮುಗೀತು. ಸೊ ಎಲ್ಲ ಹೋಗ್ತವ್ರೆ ನೋಡಿ. ಎಲ್ಲರೂ ಮನೆ ಕಡೆ ಹೋಗ್ತಾರೆ. ಇನ್ನೇನು ನಾವು ಹೋಗ್ಬೇಕು. ನೋಡಬೇಕು ಸೈಕಲಲ್ಲಿ ನಿಲ್ಸಿರೋದು ಇನ್ನು ಅಲ್ಲೇ ಇದೆಯಾ ಅಥವಾ ಯಾರಾದರೂ ಎತ್ತಾಕೊಂಡು ಹೋಗೋರ ಅಂತ. ಅಲ್ಲೇ ನಿಂತಿದ್ರು ಮತ್ತೆ ಅದು ಪಂಚರ್ ಆಗಿದೆಯಾ ಅಥವಾ ನೋಡಬೇಕು. ಸೊ ಗಾಯ್ಸ್ ಬನ್ನಿ ಹೋಗೋಣ. ಸೈಕಲಲ್ಲಿ ಸಿಗ್ತೀನಿ ಹೋಗುವಾಗ. ಕೊನೆಗೂ ಹೊರಡ್ತಾ ಇದ್ದೀನಿ. ಇನ್ನೂ ಡ್ಯಾನ್ಸ್ ಹೊಡಿಬೇಕಂತ ತುಂಬಾ ಇತ್ತು. ಇನ್ನೂ ಬೇಗ ಹೋಗಿ ಇದು ಬೇರೆ ಇನ್ನೂ ಎಡಿಟ್ ಮಾಡಬೇಕು ವಿಡಿಯೋ. ಸೊ ಈ ಎಡಿಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನೋಡೋಣ ನಮ್ಮ ಸೈಕಲ್ ಇನ್ನೂ ಅಲ್ಲೇ ಇದೆಯಾ ಅಥವಾ ಇಲ್ವಾ ಅಂತ ನೋಡ್ತೀನಿ ಹೇಳಿ ಗಾಯ್ಸ್. ಸೈಕಲ್ ಇದ್ದರೆ ಹೋಗೋಕ್ಕೆ ಇಲ್ಲ ಅಂದರೆ ಸೈಕಲ್ ಸೊ ಗಾಯ್ಸ್ ನನ್ನ ಸೈಕಲ್ನ ಎತ್ತಾಕೊಂಡು ಹೋಗಿದ್ದಾರೆ. ಸೊ ಇಲ್ಲ ಇಲ್ಲಿ ಆವಾಗಲೇ ಇಲ್ಲೇ ನಿಲ್ಸಿದ್ದೆ. ಸೊ ಇಲ್ಲಿ ಇವಾಗ ಸೈಕಲ್ ಇಲ್ಲ. ಸೊ ಹುಡುಕ್ತೀನಿ ಗಾಯ್ಸ್, ಹುಡುಕಿ ನೋಡ್ತೀನಿ ಫಸ್ಟ್ ಎಲ್ಲಿ ಹೋಗಿದೆ ಅಂತ. ಸೊ ಗಾಯ್ಸ್ ಹೇಗೋ ನನ್ನ ಸೈಕಲ್ ಸಿಕ್ತು. ಬಟ್ ನಾನು ನಿಲ್ಸಿದ್ದು ಆ ಕಡೆ ನಿಲ್ಸಿದ್ದೆ. ಸೊ ಯಾರೋ ಪುಣ್ಯಾತ್ಮರು ಎತ್ತಾಕೊಂಡು ಹೋಗ್ಬೇಕಂತ ಸ್ಕೆಚ್ ಹಾಕಿದ್ರೇನೋ. ಆವಾಗಲೇ ಅವರು ಇಲ್ಲೇ ಕುಡಿಯೋದಕ್ಕೆ ಬಂದಿದ್ರು. ಸೊ ಕೀ ಹಾಕಿದ್ರಿಂದ ಉಳ್ಕೊಂತು ಅನಿಸುತ್ತೆ. ನೋಡಿ ಯಾವ ಥರ ಬಿಸಾಕಿ ಹೋಗಿದ್ದಾರೆ. ಸೊ ಎತ್ತಾಕೊಳ್ತೀನಿ ಇವಾಗ. ಎತ್ತಾಕೊಂಡು
ಏನು ಮಾಡಿಲ್ಲ. ಸೊ ಗೈಸ್ ಈ ತೆಗೆದು ನೋಡ್ತೀನಿ ಫಸ್ಟು ಗಾಳಿ ಇದೆಯಲ್ಲ ಅಂತ ಆಮೇಲೆ. ಸೊ ಗಾಯ್ಸ್ ಕೊನೆಗೂ ಸೈಕಲ್ ಕೂಡ ಸಿಕ್ತು. ದಮ್ಮಯ್ಯ ಅನಿಸ್ತು. ಅಕಸ್ಮಾತು ಏನಾದರೂ ಸೈಕಲ್ ಏನಾದರೂ ಕಳೆದಿದ್ರೆ ಮತ್ತು ಅದ್ರಲ್ಲಿ ಬೇರೆ ಇವಾಗ ಹೊಸತು ಬೇರೆದು ಯಾವುದಾದ್ರೂ ಸೈಕಲ್ ತಗೋಬೇಕಂದ್ರೆ ನನ್ನ ಹತ್ರ ಕಾಸು ಬೇರೆ ಇಲ್ಲ ಇವಾಗ. ಇರೋ ಬರೋ ದುಡ್ಡೆಲ್ಲ ಮನೆಗೆ ಹಾಕಿದ್ದೀನಿ, ಹಾಗೆ ಇಕ್ವಿಪ್ಮೆಂಟ್ ತೊಗೊಂಡಿದ್ದೀನಿ. ಅದಕ್ಕೆ ಹೋಯ್ತು ಅಂದ್ಕೊಂಡೆ, ಯಾಕಂದರೆ ಅಲ್ಲೇ ಕೂತ್ಕೊಂಡಿದ್ರು ಅವರು ತುಂಬ ಒಂದು ಗ್ಯಾಂಗು. ಮೋಸ್ಟ್ಲಿ ಅವರೇ ತೊಗೊಂಡೋಗಿರ್ಬೋದು ಅಂತ ಅನಿಸ್ತು ನನಗೆ. ಆಮೇಲೆ ಹುಡ್ಕಾಡಿ ನೋಡಿದ್ರೆ ತಗೊಂಡೋಗಿ ಅಲ್ಲೇ ಹಾಕಿದ್ದಾರೆ. ಅದು ಬೇರೆ ಇಷ್ಟು ದಿನ ನನ್ನ ಹತ್ರ ಕೀ ಕೂಡ ಆಗ್ತಿರ್ಲಿಲ್ಲ, ನಾನು ಎಲ್ಲೂ ಕೂಡ ಸೈಕಲ್ ನಿಲ್ಲಿಸಿದ್ರು ಕೀ ಆಗ್ತಿರ್ಲಿಲ್ಲ. ಇವತ್ತೇ ಹೊಸ ಕೀ ತಗೊಂಡು ಬಂದು ಹಾಕಿರೋದು. ಸೈಕಲ್ ಕೀ ಇಲ್ದಿದ್ರೆ ಹೋಗ್ತಾಯಿತ್ತು. ಇವಾಗ ಅದೇ ಬಂದ ದಾರಿಲಿ ಏನಾದರೂ ನಾನು ಇವಾಗ ಹೋಗೋದಕ್ಕೆ ಶುರು ಮಾಡಿದ್ರೆ ಮತ್ತೆ 1 ಗಂಟೆ ಬೇಕಾಗುತ್ತೆ. ಇವಾಗ ಅದರಲ್ಲಿ ಬೇರೆ ಫುಲ್ಲು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಸ್ವಲ್ಪನೂ ದಾರಿ ಬಿಡೋಲ್ಲ ಏನಿಲ್ಲ. ಅದಕ್ಕೆ ಬೇರೆ ದಾರಿಲಿ ಹೋಗ್ತಾಯಿದ್ದೀನಿ, ಶಾರ್ಟ್ಕಟ್ ಅಲ್ಲ ಲಾಂಗೇ ಇದು, ಬಟ್ ಯಾರೂ ಜನ ಇರೋಲ್ಲ, ಸ್ಪೀಡಾಗಿ ಹೋಗ್ಬೋದು ಅಂತ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ಬೇಗ ರೂಮ್ ಮುಟ್ಟಿ ಅದರಲ್ಲಿ ಬೇರೆ ಆದಷ್ಟು ಬೇಗ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಮನೆಯಲ್ಲೇ ಕೂತ್ಕೊಂಡಿರಲ್ಲ ಯಾವಾಗಲೂ ಎಡಿಟ್ ಮಾಡೋದಕ್ಕೆ. ಸೊ ನಾನು ನಾಳೆ ವಾಪಸ್ ಮತ್ತೆ ಡ್ಯೂಟಿಗೆ ಹೋಗ್ಬೇಕು. ನೋಡ್ತೀನಿ ಯಾವ ಟೈಮ್ ಮಾಡಿಕೊಂಡು ಎಡಿಟೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಅಟ್ಲೀಸ್ಟ್ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇಷ್ಟೊತ್ತರೆಗೂ ನೋಡಿದ್ದೀರಿ ಅಂದಮೇಲೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ಯಾವ್ಯಾವ ಥರ ವೀಡಿಯೋ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಮುಂದೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಸೊ ಗಾಯ್ಸ್ ಅಂತೂ ಸುತ್ತರ್ಕೊಂಡು ಶಾರ್ಟ್ಕಟ್ಟಲ್ಲಿ ಯಾರೂ ಇಲ್ಲ ರಸ್ತೆಯಲ್ಲಿ ಬಂದಿದ್ದಕ್ಕೆ ಕೆಲವೊಂದು 10 ನಿಮಿಷ ಏನೋ ಆಯಿತು ಅಷ್ಟೇ. ಹಾಗೆ ಈ ವರ್ಷ ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಸೆಲೆಬ್ರೇಷನು ಕೇವಲ ಮನೋರಂಜನೆಗೆ ಮಾತ್ರ. ಹಾಗೆ ಈ 2025ರಲ್ಲಿ ನಿಮ್ಮ ಜೀವನದಲ್ಲಿ ಆದಂಥ ಯಾವುದಾದ್ರೂ ಸಿಹಿ ಘಟನೆ ಅಥವಾ ಕಹಿ ಘಟನೆಯನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು 2026ಕ್ಕೆ ನೀವು ಏನು ಗುರಿನ ಇಟ್ಕೊಂಡಿದ್ದೀರಾ, ನಿಮ್ಮ ಪ್ಲ್ಯಾನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮನ್ನು ಇನ್ಸ್ಪೈರ್ ಆಗಿ ತೊಗೊಂಡು ಅವರು ಕೂಡ ಬೇರೆಯವರು ಪ್ಲ್ಯಾನ್ ಮಾಡ್ತಾಯಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಟಾಟಾ ಬೈ ಬೈ, ಸಿ ಯು.